ಅವನಿಲ್ಲದೆ ಎಷ್ಟು ಜನ ಖರ್ಚಿದೆ ನೋಡಿ. ಒಂದು ಪಿಕ್ಚರ್ ಆಕಾಶದಲ್ಲಿ ರಿಲೀಸ್ ಆಗಿದೆ, ಇವತ್ತು ಅದು ಶೋನು ಫುಲ್ಲಾಗಿದೆ. ಅವನಿಲ್ಲದೆ ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಹೇಳ್ಕೊಬರ್ತಾಯಿದೆ. ಅವ್ನು ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ಕಷ್ಟ ಬಿಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ನಮ್ಮ ಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ನು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಅಭಿಮಾನಿ ದೇವರುಗಳು, ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಯಾವತ್ತಂದರೆ ಇದ್ದಿದ್ರಿ ಅನ್ನೋಂಥ ಒಂದು ಯೋಚನೆ ಇರುತ್ತೆ ನಿಮ್ಮ ಹತ್ರ. ಯಾವತ್ತಾರ ಆ ಕನಸುಗಳನ್ನು ಅಂದರೆ ಮುಂದೆ ಹಿಂಗೆ ಮಾಡಬೇಕು, ನಿವೃತ್ತ ಜರ್ನಿ ಅನ್ನೋದು ಕನ್ಸ್ಕೊಂಡಿದ್ದು ಈಗ ನೆನಪಾಗುತ್ತೆ. ಅಂದರೆ ಇಷ್ಟು ವರ್ಷ ಅಪ್ಪವ್ರು ಇದ್ದಿದ್ರು ಏನೆಲ್ಲ ಸಾಧನೆ ಮಾಡ್ಬೋದಿತ್ತು ಅಂತ. ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು. ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾಯಿದ್ರು. ಬಟ್ ಎಲ್ಲ ಬೇಗ ಎಂಡಾಗೋಯ್ತು. ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ. ಅವನು ಒಳ್ಳೆ ದಿನ ಯಾರಿಗೂ ಹೇಳ್ತಾ ಇರಲಿಲ್ಲ. ಅವನು ಪಾಡಿಗೆ ಮಾಡೋನು. ನಿಮಗೂ ಕೂಡ ಎಲ್ಲರೂ ಖುಷಿ ಆಗೋ ವಿಚಾರ, ನಿಮಗೆ ಡಾಕ್ಟರೇಟ್ ಕೊಟ್ಟಿದ್ದು ಸಂವಿಧಾನದಲ್ಲಿ, ರಾಯರ ಸಂವಿಧಾನದಲ್ಲಿ. ನಾನೊಬ್ಬ ಬಾಕಿ ಇದೆ ಕುಟುಂಬದಲ್ಲಿ, ನಮಗೂ ಕೊಟ್ಟಿದ್ದಾರೆ. ಅದು ರಾಯರ ಸಂವಿಧಾನದಲ್ಲಿ ಕೊಟ್ಟಿದ್ದು ನಾವೆಲ್ಲರೂ ಖುಷಿ ಪಟ್ಟಿದ್ದೀರಾ? ನಾನು ಆ ಪಿಕ್ಚರ್ ಮಾಡಬೇಕಾದ್ರೆ ಹುಟ್ಟಿದ್ದು, ನನಗೆ ಅದೇ ಸನ್ನಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಸೇರುತ್ತೆ. ಥ್ಯಾಂಕ್ ಯು.